ಸೇವಂತಿ. ಅಮ್ಮ, ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ದೆ ನೀನು? ಕೆಲಸ ಮಾಡೋದಕ್ಕೆ. ಯಾವ ಕೆಲ್ಸ? ಗದ್ದೆ ಕೆಲಸ. ಓ, ಸಂಪಾದನೆ ಜೋರು ಅನ್ಸತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಬರೀ 50 ರೂಪಾಯಿ ಕೊಟ್ಟಿದ್ದಾರೆ. ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂದ್ರು. ನಿನ್ ಕೈಲಿ ಆಗೋದಿಲ್ಲ ಅಂತ ಬೈದ್ಬಿಟ್ಟು ಕಳಿಸ್ಬಿಟ್ರು. ಶ್ರೀಮಂತರ ಮನೆ ಸೊಸೆ, ದೊಡ್ಡೋರ್ ಮನೆ ಮೊಮ್ಮಗಳು. ಗಂಡನ್ ಜೊತೆ ನೆಮ್ಮದಿಯಾಗಿರೋದ್ ಬಿಟ್ಟು ದೂರ ಇದ್ದು ಯಾಕೆ ಈ ತರ ಕಷ್ಟ ಪಡ್ತಿದ್ಯಾ? ನನ್ ಗಂಡ ಸುಖವಾಗಿರ್ಬೇಕು ಅಂತ. ಪ್ರೀತಿಸೋ ಜೀವ ದೂರ ಇದ್ರೆ ಅವನ್ ಹೇಗ್ ಸುಖವಾಗಿರ್ತಾನೆ? ನಿಮಗ್ ಕೈ ಮುಗಿತೀನಿ, ಮತ್ತೆ ಮತ್ತೆ ಆ ವಿಷಯ ಮಾತಾಡ್ಬೇಡಿ. ನಾನೆಲ್ಗೂ ಹೋಗಲ್ಲ. ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳಿ, ನಿಮ್ ಮನೇಲೂ ಇರಲ್ಲ. ನಾನು ಹೊರಟೋಗ್ತೀನಿ. ಬೇಡ ಬೇಡ, ದೇವಿ ಹಾಗೆ ದೇವಿ ಭಕ್ತರಿಗೂ ಕೋಪ ಜಾಸ್ತಿನೇ. ಅರ್ಜುನ್ ಸರ್ ಒಳ್ಳೇದಾಗ್ಲಿ ಅಂತ ದೇವಿಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ನನ್ನ ಹತ್ರ ಕೆಲ್ಸನೂ ಇಲ್ಲ, ದುಡ್ಡು ಇಲ್ಲ, ಯಾರು ಕೆಲ್ಸನೂ ಕೊಡ್ತಿಲ್ಲ. ಏನ್ ಮಾಡೋದು ಅಂತ ಒಂದೇ ಟೆನ್ಷನ್. ನಾನೊಂದ್ ಕೆಲ್ಸ ಕೊಟ್ರೆ ಮಾಡ್ತೀಯಾ? ಏನ್ ಕೆಲ್ಸ? ಹಸ್ದವ್ರ ಹೊಟ್ಟೆ ತುಂಬಿಸೋ ಕೆಲ್ಸ. ಅಂದ್ರೆ ನಾನ್ ನಿನ್ಗೆ ಇಡ್ಲಿ ಮಾಡಿ ಕೊಡ್ತೀನಿ, ನೀನ್ ಅದನ್ನ ಮಾರ್ಕೊಂಡ್ ಬರ್ಬೇಕು. ಬಂದಿದ್ರಲ್ಲಿ ನನಗರ್ಧ ನಿನಗರ್ಧ. ಮಾಡ್ತೀಯಾ? ಪ್ಲೇಟ್ಗೆ ಎಷ್ಟು? ನಾನ್ ತಗೊಳ್ಳೋದು ತುಂಬಾ ಕಮ್ಮಿ. ಪ್ಲೇಟ್ಗೆ 10 ರೂಪಾಯಿ. ಅದ್ರಲ್ಲೂ ವಯಸ್ಸಾದವ್ರು ಬಂದ್ರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಲ್ಲ. ಅಮ್ಮ ತಾಯಿ, ಎಂಥ ಪುಣ್ಯದ ಕೆಲ್ಸ ಅಮ್ಮ ನಿಮ್ದು. ನಾನು ಈಗ್ಲೇ ಕೆಲಸ ಶುರು ಮಾಡ್ತೀನಿ. ನನಗೆ ಬೇಗ ದುಡ್ಡು ಸಂಪಾದನೆ ಮಾಡ್ಬೇಕು. ನಾನ್ ಬೇಗ ದೇವಿಗೆ ಮಡ್ಲು ತುಂಬಬಹುದು. ಬನ್ನಿ ಹೋಗೋಣ. ಇರು, ಮೊದ್ಲು ನೀನು ನಿನ್ ಹೊಟ್ಟೆ ತುಂಬಿಸ್ಕೋಬೇಕಲ್ವಾ? ಏನು ತಿಂದೆ ಹಾಗೆ ಬಂದಿದ್ಯಾ? ಕೈ ತೊಳ್ಕೊ. ಯಾವ ಜನ್ಮದ ಋಣಾನೋ ಏನೋ ಅಮ್ಮ, ಇಷ್ಟೊಂದು ಆರೈಕೆ ಮಾಡ್ತಾ ಇದ್ದೀರಾ ನೀವು. ಜನ್ಮ ಜನ್ಮದ ಋಣಾನು ಬಂದ ಅನ್ಕೋ. ಕೈ ತೊಳ್ಕೊ. ಏನಾಯ್ತು? ಕೊಡಿಲಿ. ಏನಿದು ಗಾಯ? ಅದು ಹೊಲದಲ್ಲಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಮೊದಲನೇ ಸಲ ಅಲ್ವಾ, ಅದಕ್ಕೆ ಕೈಗೆ ಬೊಬ್ಬೆ ಬಂದ್ಬಿಡ್ತು. ಅಮ್ಮ, ಯಾಕೆ ಅಳ್ತಿದ್ದೀರಾ? ನನಗ್ ನೋವಾದ್ರೆ ನೀವ್ಯಾಕೆ ಅಳ್ಬೇಕು? ಮಗ್ಳಿಗ್ ನೋವಾದ್ರೆ ತಾಯಿಗ್ ಸಂಕಟ ಆಗದೆ ಇರತ್ತಾ? ಇರು, ನಾನೇ ತಿನ್ನಿಸ್ತೀನಿ. ಈಗ ನೀನ್ ಹೊರಡು ವ್ಯಾಪಾರ ಮಾಡಕ್ಕೆ. ಅಮ್ಮ, ಈ ಋಣನ ನಾನು ಹೇಗ್ ಮರೀಲಿ? ನನ್ನ ಪಾಲಿನ ಅನ್ನಪೂರ್ಣೇಶ್ವರಿ ಆದ್ರಿ ನೀವು. ನೀನು ಅಪ್ಪಟ ಅಪರಂಜಿ, ಅದಕ್ಕೆ ನಿನ್ಗೆ ಪರೀಕ್ಷೆಗಳು ಜಾಸ್ತಿ. ಒಂದಿನ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಸರಿ, ಮನೆಗೆ ಹೋಗೋಣ. ನಾನ್ ನಿನ್ಗೆ ಇಡ್ಲಿ ಮಾಡಿ ಕೊಡ್ತೀನಿ. ನನಗಂತೂ ಕೆಲವು ಸಲ ಈ ಪಾಪ ಪುಣ್ಯಗಳನ್ನ ನಂಬೇಕೋ ಬೇಡವೋ ಅಂತಾನೆ ಗೊತ್ತಾಗಲ್ಲ. ಇಷ್ಟೊಂದ್ಸಲ ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ. ಎಲ್ಲದಕ್ಕೂ ಒಂದಿನ ಉತ್ತರ ಸಿಗತ್ತೆ ಮಗಳೇ. ಈಗ ಹೊರಡಣ್ವಾ?
ಸರಿ ಅಮ್ಮ. ಬಾ. ಛೇ, ಪ್ರಿಯಾ ಸೇವಂತಿನ ಸಾಯಿಸಿದೀನಿ ಅಂತ ಹೇಳಿದ್ಲು. ಆದ್ರೆ ಸತ್ತೋಳು ಹೇಗ್ ಮತ್ತೆ ಬದುಕ್ ಬಂದ್ಲು? ಪೂಜಾ, ನಾನು ಆಡಿದ ಮಾತಿಂದ ಅದಕ್ಕೆ ಸತ್ತೋದ್ರಲ್ಲ ಅಂತ ಮನ್ಸಿಗೆ ತುಂಬಾ ಬೇಜಾರಾಗ್ತಿತ್ತು. ಸದ್ಯ ಈಗ ಅವ್ರು ಬದುಕಿರೋ ಸುದ್ದಿ ಕೇಳಿ ಸ್ವಲ್ಪ ಸಮಾಧಾನ ಆಯ್ತು. ಅಲ್ಲ ಅಶ್ವಿನ್, ಸತ್ತೋದೋಳು ಬದುಕ್ ಬರಕ್ ಹೇಗ್ ಸಾಧ್ಯ? ಹೇಗೋ ಒಟ್ನಲ್ಲಿ ಬದುಕಿದಾಳಲ್ಲ, ಅಷ್ಟೇ ಸಾಕು. ಇದೆಲ್ಲ ದೇವ್ರ ದಯೆ ಅಂತ ಅನ್ಕೊಳ್ಳೋಣ. ಎಂತ ಮಣ್ಣು ಇಲ್ಲ, ಎಲ್ಲ ಅವಳ ನಾಟಕ. ಸೇವಂತಿ ಎಲ್ರು ಸಿಂಪತಿ ಗಿಟ್ಸ್ಕೊಳಕೋಸ್ಕರ ಸಾಯೋ ನಾಟಕ ಆಡ್ತಾಳಷ್ಟೇ. ನಾಟಕನ? ಅತ್ತೆ, ಇವಾಗ ನೀವೇ ಯೋಚನೆ ಮಾಡಿ. ಅವಳು ನೀರಿಗೆ ಬಿದ್ದಿಲ್ಲ, ಅವಳ ಬಾಡಿನ ಮುಸ್ಲೆ ತಿಂದಿಲ್ಲ ಅಂದ್ಮೇಲೆ ಅವಳು ಹಾಕಿರೋ ಸೀರೆ, ಮೊಬೈಲು, ಒಡವೆ ಎಲ್ಲ ದಡದಲ್ಲಿ ಹೇಗೆ ಸಿಗುತ್ತೆ? ಓಕೆ, ಮೊಬೈಲ್ ಏನೋ ಮಿಸ್ ಆಯ್ತು ಅಂತ ಅನ್ಕೊಳ್ಳೋಣ. ಆದ್ರೆ ಅವಳು ಉಟ್ಕೊಂಡಿರೋ ಸೀರೆ ಹೇಗೆ ಬರಕ್ ಸಾಧ್ಯ? ಹಾಕಿರೋ ಒಡವೆ ಹೇಗೆ ಬರಕ್ ಸಾಧ್ಯ ಹೇಳಿ? ಆಮೇಲೆ ನೋಡಿದ್ರೆ ಸೇವಂತಿ ಬದುಕಿದಾಳೆ ಅಂತ ಒಂದು ಫೋನ್ ಕಾಲ್ ಬರುತ್ತೆ. ಅಲ್ಲ, ಸಾಯ್ಬೇಕಂತ ನೀರಲ್ಲಿ ಬಿದ್ದೋಳು ಬದುಕಕ್ ಹೇಗ್ ಸಾಧ್ಯ? ನಮ್ಗೆಲ್ಲ ಟೆನ್ಷನ್ ಕೊಡ್ಬೇಕು ಅಂತಾನೆ ನೀರಿಗೆ ಬಿದ್ದಿರೋ ತರ ಸಾಕ್ಷಿ ಸೃಷ್ಟಿ ಮಾಡಿ ಆ ಊರಿಗೆ ಹೋಗಿ ಕೂತಿಯಾಳೆ. ಛೇ, ಅದಕ್ಕೆ ಯಾಕೆ ಈ ಥರ ಮಾಡ್ತಾರೆ? ಅಲ್ಲ ಪೂಜಾ, ಅವಳು ಇದೆಲ್ಲ ಮಾಡೋದಕ್ಕೆ ಅವಶ್ಯಕತೆ ಏನಿತ್ತು? ಇತ್ತು ಅತ್ತೆ, ಇತ್ತು. ಅಶ್ವಿನು ಅವಳನ್ನ ಕೊಂದೇ ಬಿಡ್ಬೇಕು ಅಂತ ಇದ್ದ. ಆದ್ರೆ ಸೇವಂತಿ ಸತ್ಲು ಅಂತ ಗೊತ್ತಾದ ತಕ್ಷಣ ಅವಳ ಮಗುನ ಕೊಂದ್ಲು ಅನ್ನೋದನ್ನು ಮರೆತು ಹತ್ಗೆ ಅಂತ ಅಳ್ತಿದ್ದ. ಇನ್ನು ನೀವು ಅವಳ ಅಡ್ಗೆ ಮನೆಗೆ ಬರ್ಬೇಡ ಅಂತ ಬೈದವರು. ಅವಳು ಸತ್ಲು ಅಂತ ಗೊತ್ತಾಗಿದ ತಕ್ಷಣ ಪಶ್ಚಾತ್ತಾಪದಿಂದ ಒದ್ದಾಡ್ತಾ ಇದ್ದೀರಾ. ಈ ಸಿಂಪತಿನೇ ಅವಳಿಗೆ ಬೇಕಾಗಿದ್ದು. ಈಗ ಅವಳು ವಾಪಸ್ ಬಂದ ತಕ್ಷಣ ನೀವು ಅವಳನ್ನ ಏನೂ ಪ್ರಶ್ನೆ ಮಾಡಲ್ಲ. ಯಾಕೆ ಹೇಳಿ? ಈಗಾಗ್ಲೇ ನಿಮಗೆ ಅವಳ ಮನೆಗೆ ವಾಪಸ್ ಬಂದ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿದೆ ಅಲ್ವಾ? ಹಾಗಾಗಿ ಅವಳು ಮಾಡಿರೋದೆಲ್ಲ ನೀವೇನೂ ಕೇಳೋದಕ್ಕೆ ಹೋಗಲ್ಲ. ಅದನ್ನೆಲ್ಲ ಮರೆತು ಅವಳ ಜೊತೆ ಚೆನ್ನಾಗಿ ಮಾತಾಡ್ತೀರಾ. ಅಲ್ಲಿಗೆ ಅವಳು ಮಾಡಿದ ತಪ್ಪೆಲ್ಲ ಮುಚ್ಚೋಯ್ತು. ಇದೇ ಅವಳ ಪ್ಲಾನು. ಅಲ್ಲ, ಸೇವಂತಿ ಈ ರೀತಿ ಎಲ್ಲ ಯೋಚನೆ ಮಾಡ್ತಾಳ? ಅತ್ತೆ, ಸೇವಂತಿನ ಏನ್ ಅನ್ಕೊಂಡಿದ್ದೀರಾ ನೀವು? ಅವಳು ದೊಡ್ಡ ಕ್ರಿಮಿನಲ್.